ದಟ್ಟವಾದ ಹಸಿರು ಕಾಡಿನ ಮಧ್ಯದಲ್ಲಿ ಒಂದು ಸುಂದರವಾದ ಆನೆ ಕುಟುಂಬ ವಾಸವಾಗಿತ್ತು. ಆ ಕುಟುಂಬದಲ್ಲಿ ಅಮ್ಮ ಆನೆ ಗೌರಿ, ಅಪ್ಪ ಆನೆ ಗಜೇಂದ್ರ ಮತ್ತು ಅವರ ಪುಟ್ಟ ಮಗು ಅಪ್ಪು ಇತ್ತು. ಅಪ್ಪು ತುಂಬಾ ಚಿಕ್ಕ ಆನೆ. ಅವನ ಕಿವಿಗಳು ದೊಡ್ಡದು, ಕಣ್ಣುಗಳು ಮಿನುಗುತ್ತವೆ. ಆದರೆ ಅವನಿಗೆ ಒಂದು ದುಃಖ ಇತ್ತು. ಅವನು ಉಳಿದ ಆನೆಗಳಷ್ಟು ಬಲಿಷ್ಠನಾಗಿರಲಿಲ್ಲ. ಕಾಡಿನ ಇತರ ಪ್ರಾಣಿಗಳು ದೊಡ್ಡ ದೊಡ್ಡ ಕೆಲಸ ಮಾಡುತ್ತಿದ್ದರು. ಸಿಂಹ ಗರ್ಜಿಸುತ್ತಿತ್ತು, ಕೋತಿಗಳು ಮರದಿಂದ ಮರಕ್ಕೆ ಹಾರುತ್ತಿದ್ದರು, ಜಿಂಕೆಗಳು ವೇಗವಾಗಿ ಓಡುತ್ತಿದ್ದರು. ಆದರೆ ಅಪ್ಪು, ಅವನು ಓಡಿದರೆ ಬಿದ್ದುಕೊಳ್ಳುತ್ತಿದ್ದ. ಮರದ ಕೊಂಬೆ ಎತ್ತಲು ಪ್ರಯತ್ನಿಸಿದರೆ ದಣಿದು ಹೋಗುತ್ತಿದ್ದ. ಒಂದು ದಿನ ಕಾಡಿನ ಕೆರೆಯ ಬಳಿ ಎಲ್ಲಾ ಪ್ರಾಣಿಗಳು ಆಟ ಆಡುತ್ತಿದ್ದರು. ನೋಡಿ, ನಾನು ಎಷ್ಟು ವೇಗವಾಗಿ ಓಡುತ್ತೇನೆ ಎಂದು ಮೊಲ ಕೂಗಿತು. ನಾನು ಈ ದೊಡ್ಡ ಕಲ್ಲನ್ನು ಎತ್ತಬಲ್ಲೆ ಎಂದು ಕರಡಿ ಹೆಮ್ಮೆಯಿಂದ ಹೇಳಿತು. ಅಪ್ಪು ಕೂಡ ಪ್ರಯತ್ನಿಸಿದ. ಅವನು ಒಂದು ಚಿಕ್ಕ ಮರದ ತುಂಡನ್ನು ತಳ್ಳಲು ಹೋಗಿದ್ದ. ಆದರೆ ಜಾರಿ ಧಪ್ ಎಂದು ಕೆಸರಿನಲ್ಲಿ ಬಿದ್ದ. ಎಲ್ಲ ಪ್ರಾಣಿಗಳು ನಗಲು ಶುರು ಮಾಡಿದವು. ಈ ಪುಟ್ಟ ಆನೆಗೆ ಏನೂ ಬರೋದಿಲ್ಲ, ಇವನು ತುಂಬಾ ದುರ್ಬಲ ಎಂದು ಕೆಲವರು ಹೇಳಿಕೊಂಡರು. ಅಪ್ಪುವಿನ ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ನಿಧಾನವಾಗಿ ಮನೆಗೆ ಹಿಂತಿರುಗಿದ. ಅಮ್ಮ ಗೌರಿ ಅವನನ್ನು ನೋಡಿ ಕೇಳಿದಳು, ಏನಾಯ್ತು ಅಪ್ಪು? ಅಪ್ಪು ಅಳುತ್ತಾ ಹೇಳಿದ, ನಾನು ಯಾರಿಗೂ ಉಪಯೋಗ ಇಲ್ಲ ಅಮ್ಮ, ನನಗೆ ಬಲ ಇಲ್ಲ, ನಾನು ಒಳ್ಳೆಯ ಆನೆಯೂ ಅಲ್ಲ. ಗೌರಿ ಮೃದುವಾಗಿ ನಗಿದಳು. ಅಪ್ಪು, ಪ್ರತಿ ಜೀವಿಗೂ ದೇವರು ಒಂದು ವಿಶೇಷ ಗುಣ ಕೊಟ್ಟಿರುತ್ತಾನೆ. ಬಲಿಷ್ಠರಾಗಿರುವುದೇ ದೊಡ್ಡತನ ಅಲ್ಲ, ಒಳ್ಳೆಯ ಹೃದಯ ಇರೋದೇ ನಿಜವಾದ ಶಕ್ತಿ. ಅಪ್ಪುವಿಗೆ ಅರ್ಥವಾಗಲಿಲ್ಲ, ಆದರೂ ಅಮ್ಮನ ಮಾತು ಅವನ ಮನಸ್ಸಿನಲ್ಲಿ ಉಳಿಯಿತು. ಮುಂದಿನ ದಿನ ಬೆಳಗ್ಗೆ ಕಾಡಿನಲ್ಲಿ ಭಾರಿ ಮಳೆ ಶುರುವಾಯಿತು. ಮೋಡದ ಜೊತೆ ಮಳೆ, ಗಾಳಿ ಜೋರಾಗಿ ಬೀಸುತ್ತಿತ್ತು. ಮರಗಳು ಅಲುಗಾಡುತ್ತಿದ್ದವು. ಎಲ್ಲ ಪ್ರಾಣಿಗಳು ತಮ್ಮ ತಮ್ಮ ಗುಹೆಗಳಲ್ಲಿ ಅಡಗಿಕೊಂಡವು. ಅದೇ ಸಮಯದಲ್ಲಿ ಅಮ್ಮ ಉಳಿಸಿ ಎಂಬ ಚಿಕ್ಕ ಧ್ವನಿ ಕೇಳಿಸಿತು. ಅದು ಒಂದು ಮೊಲ ಮಗು. ಮಳೆ ನೀರಿನ ಹರಿವಿನಲ್ಲಿ ಅದು ಸಿಲುಕಿಕೊಂಡಿತ್ತು. ಎಲ್ಲರೂ ಭಯಪಟ್ಟರು. ನೀರು ತುಂಬಾ ವೇಗವಾಗಿ ಹರಿಯುತ್ತಿತ್ತು. ಯಾರು ಹೋಗುತ್ತಾರೆ ಎಂದು ಜಿಂಕೆ ಕೇಳಿತು. ಯಾರಿಗೂ ಧೈರ್ಯವಾಗಲಿಲ್ಲ. ಆಗ ಅಪ್ಪುವಿಗೆ ಅಮ್ಮ ಹೇಳಿದ್ದ ಮಾತು ನೆನಪಾಯಿತು, ಒಳ್ಳೆಯ ಹೃದಯ ಇರೋದೇ ನಿಜವಾದ ಶಕ್ತಿ. ಅಪ್ಪು ನಿಧಾನವಾಗಿ ಮುಂದೆ ಬಂದ. ನಾನು ಹೋಗುತ್ತೇನೆ ಎಂದನು. ಇಲ್ಲ ಅಪ್ಪು, ಅದು ಅಪಾಯ ಎಂದು ಕೋತಿ ಕೂಗಿತು. ಆದರೆ ಅಪ್ಪು ನಿಲ್ಲಲಿಲ್ಲ. ಅವನು ತನ್ನ ಚಿಕ್ಕ ಕಾಲುಗಳಿಂದ ಮಳೆಯ ನೀರಿನೊಳಗೆ ನಡೆದು ಹೋದ. ನೀರು ಅವನನ್ನು ತಳ್ಳುತ್ತಿತ್ತು, ಗಾಳಿ ಅವನನ್ನು ಅಲುಗಾಡಿಸುತ್ತಿತ್ತು. ಆದರೂ ಅವನು ಧೈರ್ಯ ಬಿಡಲಿಲ್ಲ. ಕೊನೆಗೆ ಅವನು ಮೊಲ ಮಗುವಿನ ಹತ್ತಿರ ತಲುಪಿದ. ತನ್ನ ಸೊಂಡಿಲಿನಿಂದ ಅದನ್ನು ಮೃದುವಾಗಿ ಎತ್ತಿಕೊಂಡು ಸುರಕ್ಷಿತ ಜಾಗಕ್ಕೆ ತಂದ. ಎಲ್ಲ ಪ್ರಾಣಿಗಳು ಆಶ್ಚರ್ಯದಿಂದ ನೋಡುತ್ತಿದ್ದವು. ಮೊಲ ತಾಯಿ ಅಪ್ಪುವನ್ನು ಅಪ್ಪಿಕೊಂಡಳು. ನೀನು ನನ್ನ ಮಗುವಿನ ಜೀವ ಉಳಿಸಿದ್ದೀಯಾ ಎಂದು ಕಣ್ಣೀರಿಟ್ಟಳು. ಆ ಕ್ಷಣ ಎಲ್ಲ ಪ್ರಾಣಿಗಳು ಜೋರಾಗಿ ಚಪ್ಪಾಳೆ ತಟ್ಟಿದವು. ಸಿಂಹ ಮುಂದೆ ಬಂದು ಹೇಳಿತು, ಅಪ್ಪು, ನಿಜವಾದ ಬಲ ದೇಹದಲ್ಲಿ ಇರೋದಿಲ್ಲ, ಅದು ಹೃದಯದಲ್ಲಿ ಇರುತ್ತದೆ. ಕರಡಿಯು ತಲೆ ತಗ್ಗಿಸಿ ಹೇಳಿತು, ನಾವು ನಿನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಅಪ್ಪುವಿನ ಮುಖದಲ್ಲಿ ಮೊದಲ ಬಾರಿಗೆ ದೊಡ್ಡ ನಗು ಮೂಡಿತು. ಆ ದಿನದ ನಂತರ ಅಪ್ಪು ಕಾಡಿನ ಎಲ್ಲರ ಪ್ರಿಯ ಸ್ನೇಹಿತನಾದ. ಯಾರಿಗಾದರೂ ಸಹಾಯ ಬೇಕಾದರೆ ಮೊದಲು ಅಪ್ಪುವನ್ನೇ ಕರೆಯುತ್ತಿದ್ದರು. ಅವನು ಬಲಿಷ್ಠ ಆನೆಯಾಗಿರಲಿಲ್ಲ, ಆದರೆ ಅವನು ದಯಾಳು ಆನೆ ಆಗಿದ್ದ. ಮತ್ತು ಕಾಡಿನಲ್ಲಿರುವ ಎಲ್ಲ ಪ್ರಾಣಿಗಳಿಗೂ ಅದು ಅತ್ಯಂತ ದೊಡ್ಡ ಶಕ್ತಿಯಾಗಿತ್ತು. ಈ ಕಥೆಯ ಸಂದೇಶವೆಂದರೆ, ನಿಜವಾದ ಶಕ್ತಿ ದೇಹದಲ್ಲಲ್ಲ, ಒಳ್ಳೆಯ ಹೃದಯದಲ್ಲಿದೆ. ಅಪ್ಪು ಬಲಿಷ್ಠನಾಗಿರಲಿಲ್ಲ, ಎಲ್ಲರೂ ಅವನನ್ನು ದುರ್ಬಲ ಎಂದು ನಗುತ್ತಿದ್ದರು. ಆದರೆ ಅಪಾಯ ಬಂದಾಗ ಇತರರು ಹೆದರಿದ ಸ್ಥಳದಲ್ಲಿ ಅಪ್ಪು ಧೈರ್ಯ ತೋರಿಸಿದ. ಅವನ ದಯೆ ಮತ್ತು ಸಹಾಯ ಮಾಡುವ ಮನಸ್ಸೇ ಅವನನ್ನು ನಿಜವಾದ ಹೀರೋ ಮಾಡಿತು. ಈ ಕಥೆ ನಮಗೆ ಕಲಿಸುವುದು, ಯಾರನ್ನೂ ಕಡಿಮೆ ಎಂದು ಅಂದುಕೊಳ್ಳಬಾರದು. ಪ್ರತಿಯೊಬ್ಬರಲ್ಲೂ ಒಂದು ವಿಶೇಷ ಗುಣ ಇರುತ್ತದೆ. ಒಳ್ಳೆಯ ಮನಸ್ಸು ಮತ್ತು ಧೈರ್ಯವೇ ನಿಜವಾದ ದೊಡ್ಡತನ. ಸಹಾಯ ಮಾಡುವ ಹೃದಯ ಇರುವವನೇ ನಿಜವಾದ ಬಲಿಷ್ಠ. ಒಳ್ಳೆಯತನವೇ ಜೀವನದ ಅತ್ಯಂತ ದೊಡ್ಡ ಶಕ್ತಿ. ಈ ಕಥೆ ಕೇಳಿದ್ರಲ್ಲವಾ ಸ್ನೇಹಿತರೆ? ನಿಮಗೂ ಅಪ್ಪುವಿನಂತೆ ಒಳ್ಳೆಯ ಹೃದಯ ಮತ್ತು ಸಹಾಯ ಮಾಡುವ ಮನಸ್ಸು ಇದ್ದರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಮನಮುಟ್ಟುವ ಕಥೆಯನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರ ಜೊತೆ ಶೇರ್ ಮಾಡಿ. ಇನ್ನಷ್ಟು ಸುಂದರ ಮಕ್ಕಳ ಕಥೆಗಳು, ಭಾವನಾತ್ಮಕ ಕಥೆಗಳು ಮತ್ತು ಪ್ರೇರಣಾದಾಯಕ ಕಥೆಗಳಿಗಾಗಿ ನಮ್ಮ ನನ್ನೆರಡು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮೇಲಿರುವ ಬೆಲ್ ಐಕಾನ್ ಒತ್ತುವುದನ್ನು ಮರೆಯಬೇಡಿ. ಥ್ಯಾಂಕ್ ಯು. ನಗುತ್ತಿರುವ ಕಣ್ಣುಗಳೊಂದಿಗೆ ನಗುಮುಖ.